ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಅಧ್ಯಕ್ಷದಲ್ಲಿ ಚೇಳೂರು, ಪಾತಪಾಳ್ಯ, ಬೆಳ್ಳೂರು ಪೊಲೀಸ್ ಪರಡಿಯ ಎಲ್ಲ ಗ್ರಾಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪದಾಧಿಕಾರಿಗಳ ಗ್ರಾಮಗಳಲ್ಲಿ ನಡೆಯುವ ಸಮಸ್ಯೆಗಳ ವಿಚಾರಣೆ ಮಾಡಿ ಜನರಿಗೆ ಯಾವುದೇ ಸಮಸ್ಯೆ ಆಗಬಾರದು. ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು, ಹೆಣ್ಣು ಮಕ್ಕಳಿಗೆ ಕಿರುಕುಳ ಮಾಡೋದು, ಇದಕ್ಕೆ ಮದ್ಯಪಾನ ತಡೆಗಟ್ಟು, ಅಕ್ರಮ ಮದ್ಯ ಮಾರಾಟ ಇದನ್ನು ತಡೆಗಟ್ಟಬೇಕು. ನಿಮಗೆ ವಿಷಯ ಗೊತ್ತಾದ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ, ನಿಮಗೆ ರಕ್ಷಣೆ ಮಾಡುತ್ತೇವೆ ಎಂದು ಎಂ ಶ್ರೀನಿವಾಸ ಚೇಳೂರು ಎಸ್ಐ ಅವರು ಜನರಿಗೆ ಹತ್ತಿರ ಪರಸ್ಪರ ಹೊಂದಿಕೊಂಡು ವಿಶ್ವಾಸ ಹಂಚಿಕೊಂಡರು, ಪರಿಚಯ ಮಾಡಿಕೊಂಡರು. ನಾಗರಾಜ ಚೇಳೂರು, ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬೇರೆ ಥರ ಕಾನೂನು ಉಪಯೋಗಿಸೋಣ ಅಂತ ಹೇಳ್ತಾ ಅದ್ರ ಜೊತೆಗೆ ನಾನೊಂದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರಿಗೆ ನಮ್ಮ ಮಕ್ಕಳಿಗೆ ಫಸ್ಟು ಶಿಕ್ಷಣ ಕೊಡಿ, ಎಜುಕೇಷನ್ ಮಾಡಿಸಿ, ಒಳ್ಳೆ ಉತ್ತಮವಾದಂಥ ವಿದ್ಯಾಭ್ಯಾಸನ ಮಾಡಿಸಿ, ಒಳ್ಳೆ ಉನ್ನತವಾದಂಥ ವ್ಯಾಸಂಗ ಮಾಡಿ, ತಮ್ಮ ಏನು ನೋವು ನಲಿವುಗಳಿರ್ತವೆ ಇವೆಲ್ಲ ಸಮಾಜದಲ್ಲಿ ಬರ್ತಾ ಇದ್ರೂ ಕೂಡ ಮಕ್ಕಳಿಗೊಂದು ಎಜುಕೇಷನ್ ಕೊಟ್ಟರೆ ನಿಮಗಾದ ಒಂದು ನಿಮಗೆ ಆದಂಥ ಒಂದು ಶಕ್ತಿ, ನಿಮಗೆ ಆದಂಥ ಸ್ವಾಭಿಮಾನ ಜೀವನ ನಡೆಸೋದಕ್ಕೆ ವಯಸ್ಸಾದ ತಾಯಂದಿರಿಗೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಉನ್ನತವಾದಂಥ ವ್ಯಾಸಂಗನ ಮಾಡಲಿಕ್ಕೆ ಅವಕಾಶ ಮಾಡಿ, ಎಲ್ಲ ಒಂದು ಹಾಸ್ಟೆಲ್ಗಳಿದ್ದಾವೆ, ಒಳ್ಳೊಳ್ಳೆ ಜಾಗಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸೋಷಿಯಲ್ ಕಚೇರಿಗಳಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನೀವು ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನು ತಿಳುವಳಿಕೆ ತಿಳ್ಕೊಂಡು ಸವಲತ್ತುಗಳನ್ನು ಮಾಡ್ಕೊಳ್ಳೋಂಥ ಕಾರ್ಯಕ್ರಮಗಳು, ಒಳ್ಳೆ ಯೋಜನೆಗಳಿದ್ದಾವೆ ಸರ್ಕಾರದಿಂದ, ಅದನ್ನು ತಾವು ಮಾಡ್ಕೊಳ್ಳಿ. ಎಲ್ಲ ತಿಳುವಳಿಕೆ ತಿಳಿದು ಮಾಡ್ಕೊಳ್ಳೋ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ. ಅದ್ರ ಜೊತೆಗೆ ತಾವೇನೆಲ್ಲ ನೀವು ಕಾರ್ಯಕ್ರಮಗಳು ವಿಚಾರಗಳನ್ನು ಮಾಡಿಕೊಂಡು ಹೋಗೋದಂತಲ್ಲ. ಈಗ ವಾಹನಗಳನ್ನು ಓಡಿಸ್ತಾ ಇರ್ತೀವಿ. ಇತ್ತೀಚೆಗೆ ನೋಡಿ, ಹೋದ ವರ್ಷ ಇಡೀ ದೇಶದಲ್ಲಿ ಮನುಷ್ಯ ಹುಟ್ಟೋದು ಖಚಿತ, ಸಾಯೋದು ಖಚಿತ. ಅದರ ಮಧ್ಯದಲ್ಲಿ ನಾವು ಹುಟ್ಟಾದ್ಮೇಲೆ ಏನು ಜೀವನ ಮಾಡ್ತೀವಿ, ಸಮಾಜಕ್ಕೇನು, ದೇಶಕ್ಕೇನು, ನಮ್ಮ ಕುಟುಂಬಕ್ಕೇನು, ನಮ್ಮದಂಥ ಜನ ಸಮಾಜ, ನಮ್ಮ ತಾಯಿ ತಂದೆಗೆ ಮತ್ತು ಕುಟುಂಬಸ್ಥರಿಗೆ ನಾವೇನು ಮಾಡಿದ್ದೀವಿ ಅಂತೇಳಿ ಏಜ್ ಆದಮೇಲೆ ನೋಡಿ ಚಿಕ್ಕ ಏಜ್ಗೆ ಹೋಗಿ ಮದ್ಯಪಾನ ಮಾಡ್ಕೊಂಬಂದು, ಇಲ್ಲ ಮದ್ಯಪಾನ ಮಾಡ್ದೇನೆ ಇನ್ನೊಬ್ಬ ಮದ್ಯಪಾನ ಮಾಡ್ಕೊಂಬಂದು ಡಿಕ್ಕಿ ಹೊಡೆದು ಅಪಘಾತ ಘೋರ ಪ್ರಕರಣ ಆದಾಗ ಒಂದು ಜೀವ ಹೋದರೆ, ಆ ಜೀವಕ್ಕೆ ಹೋದಾಗ ನೋಡಿ ಇವತ್ತು ಒಂದು ಕಾರ್ಯಕ್ರಮ, ನಿನ್ನೆ ಒಂದು ರಾತ್ರಿ ತೀರ್ಕೊಂಡಿದ್ದಾನೆ. ಅವ್ರ ತಾಯಿ ಇಲ್ಲ, ತಂದೆ ಇಲ್ಲ. ಹರೀಶ್ ಅಂತ ಹೇಳ್ಬಿಟ್ಟು ಹುಡುಗ, 22 ವರ್ಷ, ಚಿಕ್ಕ ಏಜು. ಇದು ಏನು ಡ್ರೈವಿಂಗ್ ಕೆಲಸ ಮಾಡ್ತಾನೆ. ಆ ಮಾಡೋ ಟೈಮ್ನಲ್ಲಿ ಬಂದು ಬೆಳಗ್ಗೆಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ರಾತ್ರಿನೇ ಬಂದು ಮರ ಮಧ್ಯದಲ್ಲಿ ನಿನ್ನೆ ತೀರ್ಕೊಂಡಿದ್ದಾನೆ. ಆದರೆ ಅವನಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಅಜ್ಜಿ ಇದ್ದಾರೆ, ಪಾಪ ಎಮ್ಮನ್ನು ನೋಡೋರಿಲ್ಲ, ಅವನಿಗೆ ಹಿಂದೆ ಯಾರೂ ಹಿಂಬಾಲಕರಿಲ್ಲ, ಸಂಬಂಧ ಇಲ್ಲ. ಜನನ ಹೋಗಿ ನೋಡ್ಬೋದು, ಬಿಟ್ಟು ಬರ್ಬೋದು ಅಷ್ಟೇ. ನೋಡಿ ಇವತ್ತು ಅವನ ಜೀವ ಕಳ್ಕೊಂಡಿದ್ದಾನೆ. ಬಟ್ ಏನಾಗ್ತದೆ ಅಂತಂದರೆ ಅವನ ಹತ್ರ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ, ಗಾಡಿ ಓಡಿಸ್ತಾರೆ. ಹಿಂಗೆ ಆಗಬಾರ್ದು ಅಂತೇಳಿ ನಾವೆಲ್ಲ ಕಾನೂನು ಅರಿವುಗಳು ಮತ್ತು ಸರ್ಕಾರದಿಂದ ಮತ್ತು ನಮ್ಮ DG ಸಾಹೇಬರು ಮತ್ತು IG ಸಾಹೇಬರು, SP ಸಾಹೇಬರು ಮತ್ತು ಅಡಿಷನಲ್ SP ಸಾಹೇಬರು, DYSP ಸಾಹೇಬರುಗಳು ಇದೆಲ್ಲ ಕಾರ್ಯಕ್ರಮಗಳನ್ನು ಅವರೇ ಹೋಗಿ ಒಂದು ಕಾನೂನು ಅರಿವುಗಳನ್ನು ಮೂಡಿಸ್ತಾ ಇದ್ರು ಕೂಡ ಜನ ಇದನ್ನು ತಲೆಗೆ ಹಾಕ್ಕೊತಾ ಇಲ್ಲ ಅನ್ನೋ ಒಂದು ವಿಚಾರ ಭಾಳ ಬೇಸರ ಸಂಗತಿ ಆಗ್ತಾಯಿದೆ. ಅದಾಗಬಾರ್ದು. ನೀವೆಲ್ಲರೂ ಮನುಷ್ಯರು, ಹುಟ್ಟಿದ ಮೇಲೆ ಎಲ್ಲ ಮನುಷ್ಯತ್ವವಾಗಿ ಸ್ವಾಭಿಮಾನದಲ್ಲಿ ಒಬ್ಬರು ನೋವಾಗ್ದಂಗೆ ಸಮಾಜಕ್ಕೆ ಒಬ್ಬ ವ್ಯಕ್ತಿಗೆ ನೋವಾಗಬಾರ್ದು. ನೋವಾದಾಗ ಅವನು ಎಷ್ಟು ನೋವು ತಿಂತಾನೆ, ನಲಿವುಗಳಾಗ್ತದೆ ಅನ್ನೋದನ್ನು ನಾವೇ ಗ್ರಹಿಸ್ಕೊಳ್ಳೋಣ. ಅದಾಗಬಾರ್ದು ಅಂತೇಳಿ ನಿಮ್ಮಿಂದ ಒಂದು ಬೇರೆಯವರಿಗೆ ಸಹಾಯ ಆದರೆ, ಕಾನೂನು ಅರಿವು ಮಾಡಿಸಿದ್ರೆ ಏನಿಲ್ಲ ಸರ್, ಅದೇ ಜಾಸ್ತಿ ಹಾಳಾಗೋದು ನಮ್ಮ SC ST ಜನಗಳು ಯಾರು ಇಲ್ಲ. ಈ ST ST ಜನರು ಕಾಲೇಜ್ ಹುಡುಗರು ಕುಡ್ಕೊಂಡು ಕಾಲೇಜ್ ಬಸ್ ಯಾಕ್ರಿ ನೀನು ಮಾಡ್ಕೋ, ಇಲ್ಲಿ ನಾನು ನೋಡ್ತೀನಿ. ಪ್ರಶ್ನರಲ್ಲಿ ಇದೆ, ಸ್ವಲ್ಪ ಇರ್ರಿ. ಅವ್ರು ಹೇಳೋದು ಕೇಳಿಸ್ಕೊಳ್ಳೋಂಗಿದೆ. ನಿಮ್ಮ ಏನೇ ಬೇಕಾಬಿಟ್ಟಿ ಮಾಡೋಕ್ಕಲ್ಲ ಇರೋದು ಎಲ್ಲ ವಿಡಿಯೋ ಆಗ್ತಾರೆ. ಸ್ವಲ್ಪ ತಾಳ್ಮೆ ಇದ್ದು ತಗೊಂಡು ಪೊಲೀಸ್ನವ್ರು ಅವರೆಲ್ಲ ಹೇಳಿ ಕೇಳಿಸ್ಕೊಳ್ಳೋಣ. ಆಮೇಲೆ ಏನು ಹೇಳ್ಬೇಕಾದ್ರೆ